ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ನಮ್ಮ ಮ್ಯಾಥ್ಸಲ್ಲಿರುವಂತಹ ಒಂದು ಫಸ್ಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ನೀವು ಇವಾಗ ಮೊನ್ನೆನೇ SSLC ರಿಸಲ್ಟ್ ಬಂದಿದೆ. ಸೊ ಯಾರಿಗೆ ಕಡಿಮೆ ಪರ್ಸೆಂಟೇಜ್ ಆಗಿದೆ ಅಥವಾ ಪರ್ಸೆಂಟೇಜ್ ಸ್ಯಾಟಿಸ್ಫೈ ಆಗಿಲ್ಲ, ಅವ್ರು ಯಾರು ಸೆಕೆಂಡ್ ಅಟೆಂಪ್ಟ್ ಬರೀತಿದ್ದಾರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಹಾಗೆ ಈಗ 2025 ಹಾಗೆ 26 ಬ್ಯಾಚ್ ಅವ್ರಿಗೆ ಇದು ಒಂದು ಫಸ್ಟ್ ವೀಡಿಯೋ ಅಂತ ಹೇಳ್ಬೋದು. ಸೊ ಅವರು ಕೂಡ ಯುಟಿಲೈಸ್ ಮಾಡ್ಕೋಬೋದು. ಈಗ ಹೊಸದಾಗಿ SSLCಗೆ ಯಾರು ಬಂದಿದ್ದೀರೋ ಸೊ ಅವರು ಕೂಡ ಈ ಒಂದು ವೀಡಿಯೋನ ಯುಟಿಲೈಸ್ ಮಾಡ್ಕೋಬೋದು. ಸೊ ಫಸ್ಟ್ ಚಾಪ್ಟರ್ ಆಗಿ ಮ್ಯಾಥ್ಸಲ್ಲಿ ನಾನು ಇಂಟ್ರಡಕ್ಷನ್ ಟು ಟ್ರಿಗ್ನೋಮೆಟ್ರಿನ ತೊಗೊಂಡಿದ್ದೀನಿ. ಬಿಕಾಸ್ ಯಾಕೆ ಅಂತಂದರೆ ನಮ್ಮ ಒಂದು ಕ್ಲಾಸ್ 10 ಅಲ್ಲಿ ಯೂಶ್ವಲಿ ನಾವು ಬೇಸಿಕ್ಕಾಗಿ 9th 8th ಎಲ್ಲ ಕಲ್ತಿರ್ತೀವಲ್ಲ. ಸೊ ಅಲ್ಲಿ ಆಲ್ಮೋಸ್ಟ್ ಆಲ್ ಚಾಪ್ಟರ್ಸ್ ಆರ್ ರಿಪೀಟೆಡ್. ಲೈಕ್ ಸರ್ಕಲ್ಸ್ ಇದೆ, ಟ್ರಯಾಂಗಲ್ಸ್ ಇದೆ, ಮತ್ತು ಇನ್ನೂ ಯಾವ್ಯಾವ ಚಾಪ್ಟರ್ ಇದೆ, ಪಾಲಿನಾಮಿಯಲ್ ಇದೆ. ಸೊ ಇವೆಲ್ಲವೂ ಕೂಡ ರಿಪೀಟ್ ಆಗಿರುವಂತಹ ಚಾಪ್ಟರ್ಸ್. ಬಟ್ ಆದರೆ ಇಲ್ಲಿ ಟ್ರಿಗ್ನೋಮೆಟ್ರಿ ಅನ್ನೋ ಚಾಪ್ಟರ್ ಮಾತ್ರ ನಮಗೆ ರಿಪೀಟ್ ಆಗಿಲ್ಲ. ಸೊ ಇಟ್ ಈಸ್ ದ ಫಸ್ಟ್ ಚಾಪ್ಟರ್ ಆಯಿತಾ, ನಮ್ಮ ಒಂದು 10th ಅಲ್ಲಿ ನಾವು ಕಲಿಯುವಂಥ ಒಂದು ಹೊಸ ಚಾಪ್ಟರ್. ಸೊ ಹೊಸದಾಗಿರುವಂತಹ ಚಾಪ್ಟರ್ನ ನಾವು ಇನ್ನೂ ಕೂಡ ಪರ್ಫೆಕ್ಟ್ ಆಗಬೇಕು ಮತ್ತು ಇದರಲ್ಲಿ ನಾವು ಫುಲ್ ಮಾರ್ಕ್ಸ್ನ ಪಡೀಲಿಕ್ಕೆ, ಸೊ ಇದರಲ್ಲೆಲ್ಲ ಕ್ವಶನ್ ಕೂಡ ಅಟೆಂಡ್ ಮಾಡಲಿಕ್ಕೆ ಒಂದು ಈಸಿ ಮೆಥಡ್ನ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್. ಈಗ ನಾನು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಅಂತಂದರೆ, ರೀಸೆಂಟಾಗಿ ನಮ್ಮ SSLC ಎಕ್ಸಾಮಿನೇಷನ್ ಆಗಿದೆ. ಸೊ ಇದು ಫಸ್ಟ್ ಅಟೆಂಪ್ಟಿನ ಪೇಪರ್ ನೋಡ್ಬೋದು. ಸೊ ಇಲ್ಲಿ ನಮಗೆ ಆಲ್ಮೋಸ್ಟ್ ಈ ಕ್ವಶನ್ ಪೇಪರ್ನ ನಾನು ಚೆಕ್ ಮಾಡಿ ನಾನು ಒಂದು ನನ್ನ ಕ್ಯಾಲ್ಕುಲೇಷನಿನ ಪ್ರಕಾರ ನಮಗೆ ಈ ಚಾಪ್ಟರಿಂದ 5 ಮಾರ್ಕ್ಸ್ಗೆ ಬಂದಿದೆ ಆಯಿತಾ. ಯು ಕ್ಯಾನ್ ಅಬ್ಸರ್ವ್ 2 ಮಾರ್ಕ್ಸ್ಗೆ 1 ಕ್ವೆಶನ್ ಬಂದಿದ್ರೆ, 2 ಮಾರ್ಕ್ಸ್ಗೆ 1 ಕ್ವೆಶನ್ ಬಂದಿದೆ, ಹಾಗೆ 3 ಮಾರ್ಕ್ಸ್ಗೆ ಒಂದು ಲಾಂಗ್ ಕ್ವೆಶನ್ ಬಂದಿದೆ. ಸೊ ಹಾಗಾಗಿ ಟೋಟಲ್ ಇದರಲ್ಲಿ ನಮಗೆ 5 ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ ಫಾರ್ ಸೆಕೆಂಡ್ ಅಟೆಂಪ್ಟ್ ಆಲ್ಸೋ, ಆರ್ ಫಾರ್ ಈ ವರ್ಷ ಅಂದರೆ ಈಗ ಏನು ವರ್ಷ ಸ್ಟಾರ್ಟ್ ಆಗುತ್ತೋ ಅಂದರೆ 2025 ಆರ್ 25 ಮತ್ತು 26 ಇಯರಲ್ಲಿ ಮೋರ್ ದೆನ್ 5 ಮಾರ್ಕ್ಸ್ ಆರ್ ಇನ್ನೂ ಕೂಡ ಜಾಸ್ತಿ ಬರ್ಬೋದು ಕೂಡ, ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ವೇಟೇಜ್ ಅಂದರೆ 5 ಮಾರ್ಕ್ಸ್ ಇರುತ್ತೆ. ಸೊ ಇದು ನಾನು ಮ್ಯಾಥ್ಸಲ್ಲಿ ಮಾಡುವಂಥ ಒಂದು ಫಸ್ಟ್ ಚಾಪ್ಟರ್. ಪ್ಲೀಸ್ ಟು ವಾಚ್ ಮೈ ವೀಡಿಯೋಸ್ ಆ್ಯಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಓಕೆ, ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇಂಟ್ರಡಕ್ಷನ್ನ ನಾನು ನಿಮಗೆ ಕೊಡ್ತೀನಿ. ಸೊ ಜಸ್ಟ್ ಇಂಟ್ರಡಕ್ಷನ್ ಕೇಳಿದರೆ ಸಾಕು, ನೀವು ಆರಾಮಾಗಿ ನೀವೆಲ್ಲದನ್ನು ಕಲಿಬೋದು. ಅಂದರೆ ಪ್ರತಿಯೊಂದು ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಆಯಿತಾ. ಸೊ ಡೋಂಟ್ ವರಿ, ನೀವೇನು ಕ್ಲಾಸ್ 9th ಏನೂ ಕಲ್ತಿಲ್ಲ ಅಂದರೂ ಪರವಾಗಿಲ್ಲ, ಯು ವಿಲ್ ಬಿ ಏಬಲ್ ಟು ಸಾಲ್ವ್ ಆಲ್ ದ ಪ್ರಾಬ್ಲಮ್ಸ್. ಓಕೆ, ಇವಾಗ ನಾವು ಇಂಟ್ರಡಕ್ಷನ್ನ ನೋಡೋದಾದರೆ ನೋಡಿ, ಫಸ್ಟ್ ಬಂದುಬಿಟ್ಟು ಇಂಟ್ರಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ಇಲ್ಲಿ ನೋಡಿದ್ದೀನಿ ನಾನು 2 ಪೇಜಲ್ಲಿ ನಿಮಗೆ ಕೆಲವೊಂದು ಬೇಸಿಕ್ಸ್ನ ಬರೆದಿದ್ದೀನಿ. ಸೊ ಇದೆಲ್ಲ ಫಾರ್ಮುಲಾ ಆಯಿತಾ. ಅಂದರೆ ಈ ಚಾಪ್ಟರ್ ಆಲ್ಮೋಸ್ಟ್ ಈ ಚಾಪ್ಟರು ಫಾರ್ಮುಲಾ ಬೇಸ್. ಅಂದರೆ ಈ ಚಾಪ್ಟರಲ್ಲಿ ನೀವು ಇಷ್ಟು ಕಂಠಪಾಠ ಮಾಡಿದ್ರೆ ಅಥವಾ ಇಷ್ಟನ್ನು ನೀವು ತಲೆಯಲ್ಲಿ ತುಂಬಿಸ್ಕೊಂಡ್ರೆ ದಿಸ್ ಚಾಪ್ಟರ್ ವಿಲ್ ಬಿ ವೆರಿ ಈಸಿ ಆಯಿತಾ. ಕಂಪೇರ್ ಟು ಆಲ್ ಚಾಪ್ಟರ್ಸ್ ಈ ಚಾಪ್ಟರ್ ತುಂಬ ಈಸಿ ಆಗುತ್ತೆ. ಸೊ ತುಂಬ ಜನ ಅನ್ಕೊತಾರೆ ಟ್ರಿಗ್ನೋಮೆಟ್ರಿ ಇಸ್ ವೆರಿ ಟಫ್ ಅಂತ. ಇಲ್ಲ, ಟ್ರಿಗ್ನೋಮೆಟ್ರಿ ಇಸ್ ವೆರಿ ಈಸಿ ಆ್ಯಸ್ ಕಂಪೇರ್ಡ್ ಟು ದ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಇಂಟ್ರಡಕ್ಷನ್ ಟು ಟ್ರಿಗ್ನೋಮೆಟ್ರಿ ತುಂಬ ಈಸಿ ಆಯಿತಾ, ತುಂಬ ಸಿಂಪಲಾಗಿ ಕಲಿಸ್ಕೊಡ್ತೀನಿ. ಸೊ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಕಡಿಮೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಓನ್ಲಿ ಐ ಥಿಂಕ್ 9. ಸೊ ಸಪೋರ್ಟ್ ಮಾಡಿ. ಇನ್ನು ನಿಮಗೆ ಯಾವ್ಯಾವ ಥರ ವಿಡಿಯೋ ಬೇಕು ಅನ್ನೋವಂಥದ್ದೆಲ್ಲ ಮಾಡಿ ಹಾಕ್ತೇನೆ. ಸೊ ಓಕೆ, ಈಗ ಇಂಟ್ರಡಕ್ಷನ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಈಗ ನಾನು ಫಸ್ಟು ಇಂಟ್ರಡಕ್ಷನ್ ಟು ಟ್ರಿಗ್ನೋಮೆಟ್ರಿಯಲ್ಲಿ ಕೆಲವೊಂದು ಬೇಸಿಕ್ಸ್ನ ನಾವು ಕಲಿತಾ ಹೋಗಬೇಕು. ಅಂದರೆ ಇದೆಲ್ಲ ಹೊಸ ಪದಗಳು. ಸೊ ಇದನ್ನು ಜಸ್ಟ್ ನೀವು ಕಂಠಪಾಠ ಮಾಡಲಿಕ್ಕೆ ಟ್ರೈ ಮಾಡಿ. ಸೈನ್ ಅಂದರೆ ಏನು? ಅಪೋಸಿಟ್ ಬೈ ಹೈಪೋಟೆನಸ್. ಕಾಸ್ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಟ್ಯಾನ್ ಅಂದರೆ ಅಪೋಸಿಟ್ ಬೈ ಅಡ್ಜಸೆಂಟ್. ಕೊಸಿಕೆಂಟ್ ಅಂತಂದರೆ ಏನು ಅಂತಂದರೆ ಹೈಪೋಟೆನಸ್. ಇದು ಸರಿಯಾಗಿ ಬರೆದಿಲ್ಲ. ಹೈಪೋಟೆನಸ್ ಬೈ ಅಪೋಸಿಟ್. ಸೀಕೆಂಟ್ ಅಂದರೆ ಹೈಪೋಟೆನಸ್ ಬೈ ಅಡ್ಜಸೆಂಟ್. ಕಾಟ್ ಅಂದರೆ ಅಪೋಸಿಟ್ ಬೈ ಅಡ್ಜಸೆಂಟ್. ಏನಪ್ಪ ಇದು, ಏನೇನೋ ಹೇಳ್ತಿದ್ದೀನಿ ಅಂತ ಅನ್ಕೋಬೋದು. ಸೊ ಇಲ್ಲಿ ಫಸ್ಟ್ ಎಕ್ಸಸೈಸಲ್ಲಿ ನಮಗೆ ಕೆಲವೊಂದು ಬೇಸ್ಡ್ ಕ್ವಶನ್ನ ಕೊಡ್ತಾರೆ. ಸೊ ನಾನು ನಿಮಗೆ ಕ್ವಶನ್ ಪೇಪರಲ್ಲಿ ಆಧಾರದ ಮೇಲೆ ಇಟ್ಕೊಂಡು ಹೇಳ್ತೀನಿ ಕೇಳಿ. ನಾವಾಗ ನಮ್ಮ ಕ್ವಶನ್ ಪೇಪರ್ನ ನೋಡೋದಾದರೆ, ರೀಸೆಂಟಾಗಿ ಆಗಿರುವಂತಹ ಒಂದು ಕ್ವಶನ್ ಪೇಪರ್ನ ನೋಡೋದಾದರೆ ಈ ಕ್ವಶನ್ನ ನಮಗಿಲ್ಲಿ ಕೇಳಿದ್ದಾರೆ ಆಯಿತಾ. ನೋಡಿ, ಈ ಕ್ವಶನ್ನ ನಮಗಿಲ್ಲಿ ಕೇಳಿದ್ದಾರೆ. ಸೊ 17th ಕ್ವೆಶನ್ ನಂಬರಲ್ಲಿರುವಂತಹ ಈ ಕ್ವೆಶನ್ ಈ ರೀತಿ ನಮಗೆ ಡಯಾಗ್ರಾಮ್ ಕೊಡ್ತಾರೆ ಆಯಿತಾ. ಇದೆಲ್ಲ ಏನು ತಲೆ ಕೆಡಿಸ್ಕೋಬೇಡಿ, ಬಿಕಾಸ್ ಇದು ನಮಗೆ ಹೊಸ್ತು ಆಯಿತಾ. ಈ ಒಂದು ಯಾವುದೋ ಒಂದು ಈ ರೀತಿಯಾದಂತಹ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಡ್ತಾರೆ. ಇಷ್ಟೇ ಮೈಂಡಲ್ಲಿ ಇರಲಿ ನಮಗೆ. ಈಗ ನಮಗೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಡ್ತಾರೆ ಆಯಿತಾ. ಯಾವುದೋ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟಿರ್ತಾರೆ. ನೋಡಿ, ಫಸ್ಟ್ ಸೈನ್ ಅಂತ ಇದೆ ಆಯಿತಾ. ಇಲ್ಲಿ ಏನು ಅಬ್ಸರ್ವ್ ಮಾಡ್ತಿದ್ದೀವಿ ಅಂದರೆ ಸೈನ್ ಅಂತ ಇದೆ. ಸೈನ್ ಅಂದರೆ ಏನು? ಅಪೋಸಿಟ್ ಬೈ ಅಡ್ಜಸೆಂಟ್. ನೋಡಿ, ಈಗ ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ನಾನು ನೇಮ್ ಮಾಡ್ತೀನಿ.
ಸೊ ನೇಮನ್ನು ನೀವು ಯಾವುದಾದ್ರೂ ಇಟ್ಕೋಬೋದು, PQ ಆದರೂ ಇಟ್ಕೋಬೋದು, ಆರ್ ABCD ಅಂತ ಕೂಡ ಇಟ್ಕೋಬೋದು. ನಾನು ABCDನ ಆಲ್ಮೋಸ್ಟ್ ಯೂಸ್ ಮಾಡೋದು, ಸೊ ಅದನ್ನೇ ಇಟ್ಕೊತೀನಿ, ABC ಅಂತ ಇಟ್ಕೊತೀನಿ. ಓಕೆನಾ. ಸೊ ಇದರಲ್ಲಿ ನಾವು ಹೆಂಗೆ ಅಪೋಟಿನಸ್, ಹೆಂಗೆ ಅಪೋಸಿಟ್ ಮತ್ತು ಹೆಂಗೆ ಅಡ್ಜಸೆಂಟ್ನ ಕಂಡುಹಿಡಿಯೋದು ಅಂತಂದರೆ ನೋಡಿ, ಅವರು ಒಂದು ಕೊಟ್ಟಿರ್ತಾರೆ. ಇಲ್ಲೇ ನಾನು ನಿಮಗೆ ತುಂಬ ಈಸಿ ಆಗಲಿಕ್ಕೆ ಮತ್ತು ಕ್ವಶನ್ ಪೇಪರಲ್ಲಿರೋದೇ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಇನ್ ದ ಫಿಗರ್ ABC ಅವರೇ ನಾನು ಹೇಳ್ದಂಗೆ ತೊಗೊಂಡಿದ್ದಾರೆ ಕೂಡ ABC ಇಸ್ ಈಕ್ವಲ್ ಟು 90 ಡಿಗ್ರಿ, ಅಂದರೆ ಇಲ್ಲಿರುವಂಥದ್ದು ಆ್ಯಂಗಲ್ಲು 90 ಡಿಗ್ರಿ ಇದೆ ಅಂತೆ. ನೆಕ್ಸ್ಟ್ ಏನು ಹೇಳಿದ್ದಾರೆ, ರೈಟ್ ದ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್ ಸೀಕೆಂಟ್ ತೀಟಾ ಅಂತ ಇದೆ. ತೀಟಾ ಅಂದರೆ ಯಾವುದು ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರೆ, ತೀಟಾ ಅಂದರೆ ಈ ರೀತಿ ಕೊಟ್ಟಿದ್ದಾರೆ. ಇಷ್ಟು ಟಫಾಗಿ ನೀವು ಫಸ್ಟ್ ನೋಡ್ತಿದ್ದೀರಾ, ಬಟ್ ಈ ರೀತಿ ಕ್ವಶನ್ ನಮ್ಮ ಎಕ್ಸಸೈಸಲ್ಲಿ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಸೈನ್ A ಅಂತ ಕೊಡ್ತಾರೆ, ಆರ್ ಸೈನ್ B ಅಂತ ಕೊಡ್ತಾರೆ, ಆರ್ ಇನ್ನೂ ಅಂತಂದರೆ ಸೈನ್ C ಅಂತ ಕೊಡ್ತಾರೆ. ಆಯಿತಾ, ಈ ರೀತಿ ಕೊಡ್ತಾರೆ. ಅಥವಾ ಕಾಸ್ ಕೂಡ ಚೇಂಜ್ ಮಾಡ್ಬೋದು, ಕಾಸ್ ಆದರೂ ಕೊಡ್ಬೋದು. ಇಲ್ಲಿ ಇದೆಯಲ್ಲ ಸೈನು, ಕಾಸು, ಟ್ಯಾನು, ಕೊಸಿಕೆಂಟ್, ಸೀಕೆಂಟ್, ಯಾವ ಥರ ಆದರೂ ಕೊಡೋ ಚಾನ್ಸಸ್ ಇದೆ. ಓಕೆ, ಫಸ್ಟ್ ಈಗ ಸೈನ್ ತೊಗೊಳೋಣ. ಸೈನ್ ಯಾಕೆ ಅಂದರೆ ಬೇಸಿಕ್ ಅಲ್ಲ ಸೈನು, ಹಾಗಾಗಿ ಸೈನ್ ತೊಗೊಂಡಿದ್ವಿ. ಈಗ ಸೈನ್ A ಅಂತ ಕೊಟ್ಬಿಟ್ರು ಅಂತ. ಈಗ ಸೈನ್ A ಬಂತು ಅಂತಂದರೆ ಫಸ್ಟ್ ನಾವೇನು ಮಾಡಬೇಕು, ಇಲ್ಲಿ ಹಿಂಗೆ ಹಾಕ್ಕೊಂಬಿಡ್ರಿ. ಆಯಿತಾ, ಬಿಕಾಸ್ ನಮ್ಮ ಕನ್ವಿಯೆಂಟಿಗೆ ಪ್ರಾಬ್ಲಮ್ ತುಂಬ ಈಸಿ ಆಗಲಿಕ್ಕೆ ಈ ಒಂದು ಮೆಥಡ್ನ ತಿಳಿಸ್ಕೊಡ್ತೀನಿ. ಸೊ Aಗೆ ಈ ರೀತಿ ಒಂದು ಸಿಂಬಲ್ ಹಾಕ್ಕೊಂಬಿಡಿ. ಸೊ Aಗೆ ಈ ರೀತಿ ಸಿಂಬಲ್ ಹಾಕ್ಕೊಂಡ್ರೆ ಇದಕ್ಕೆ ಅಪೋಸಿಟ್ ಆಗಿರುವಂಥ ಪಾರ್ಟ್ ಯಾವುದು, ಇಲ್ಲಿ ಇದೆಯಲ್ಲ, ಇದು ಅಪೋಸಿಟ್. ಸೊ ಇದನ್ನು ಅಪೋಸಿಟ್ ಅಂತ ಬರ್ಕೊಳ್ಳಿ. ಆಯಿತಾ, ಇಲ್ಲಿ ನೋಡಿ ಲಾಂಗೆಸ್ಟ್ ರೈಟ್ ಆ್ಯಂಗಲ್ ಒಂದು ಆ್ಯಂಗಲ್ ಅಲ್ಲ ಇದು. ಸೊ ಇದಕ್ಕೆ ಒಂದು ಲಾಂಗೆಸ್ಟ್ ಸೈಡ್ ಯಾವುದು, AC ಅಲ್ಲ. ಸೊ ಇದನ್ನು ಲಾಂಗ್ ನಿಮಗೆ ಗೊತ್ತಾಗಬೇಕು, ಇಲ್ಲಿ ಸೊ ಇದು ತುಂಬ ಲಾಂಗ್ ಆಗಿದೆ. ಸೊ ಹಾಗಾಗಿ ಇದನ್ನು ನಾನು ಹೈಪೋಟೆನಸ್ ಅಂತ ಕರಿತೀನಿ. ಓಕೆನಾ. ಓಕೆ, ಇಲ್ಲಿ ನೋಡಿ ಅಪೋಸಿಟ್ಗೆ ಇಲ್ಲಿ ಏನಿರ್ತತೋ ಈ ಪಾರ್ಟ್, ಇನ್ನೂ ಮಿಕ್ಕಿರೋ ಪಾರ್ಟ್ ಯಾವುದು, ಇದು. ಸೊ ಇದು ಅಬ್ಸಲ್ಯೂಟ್ಲಿ ಏನಾಗಿರ್ತದೆ, ಅಡ್ಜಸೆಂಟ್ ಆಗಿರುತ್ತೆ. ಇಷ್ಟೇ ಬರ್ಕೊಳೋದು ಅಷ್ಟೇ. ಅವರು ಸೈನ್ B ಅಂತ ಕೊಟ್ಟರೆ ಅಂತಂದರೆ ನಾವು ಬಿಗೆ ಹಾಕ್ಕೋಬೇಕು. ಬಿಗೆ ಹಾಕ್ಕೊಂಡು ನೋಡಿ ಒಂದು ರಿಮೆಂಬರ್, ಒಂದು ಸ್ಟಾರ್ ಮಾರ್ಕ್ ಹಾಕ್ತೀನಿ ಕೇಳಿ, ಒಂದು ಹೈಪೋಟೆನಸ್ ಮಾತ್ರ ಏನೂ ಚೇಂಜ್ ಆಗೋಲ್ಲ, ಅಪೋಸಿಟ್ ಅಡ್ಜಸೆಂಟ್ ಚೇಂಜ್ ಆಗುತ್ತೆ. ಬಿಕಾಸ್ ಎಕ್ಸಾಮಲ್ಲಿ ಆಗಿರಲಿ, ನಮ್ಮ ಎಕ್ಸಸೈಸಲ್ಲಿ ಆಗಿರಲಿ, ಅವರು ರೈಟ್ ಆ್ಯಂಗಲ್ ಟ್ರಯಾಂಗಲೇ ಕೊಡ್ತಾರೆ, ಬೇರೆದು ಎಲ್ಲಿಗೂ ಹೋಗಲ್ಲ. ಓಕೆನಾ. ಸೊ ಇದು ಬೇಸಿಕ್ ಅಷ್ಟೇ. ಇದನ್ನೆಲ್ಲದೂ ಕೂಡ ಕಂಠಪಾಠ ಮಾಡಿ ಅಂತ ಹೇಳ್ತೀನಿ. ಯೂಶ್ವಲಿ ತುಂಬ ಈಸಿ ಇದೆ, ಅರ್ಥ ಮಾಡ್ಕೊಂಬಿಟ್ರೆ. ನೆಕ್ಸ್ಟ್ ನೋಡಿ, ಸೈನ್ ಯಾವುದೇ ಒಂದು ಕ್ವಶನಲ್ಲಿ ಸೈನ್ ಅಂತ ಬಂದರೆ ಶಾರ್ಟ್ಕಟ್ಟಾಗಿ 1/cos ಅಂತ ತೊಗೋಬೇಕು. ಕಾಸ್ ಅಂತ ಕೊಟ್ಟರೆ 1/ಸೀಕೆಂಟ್ ಅಂತ ತೊಗೋಬೇಕು. ಟ್ಯಾನ್ ಅಂತ ಬಂದರೆ 1/cot ಅಂತ ತೊಗೋಬೇಕು. ಅಂದರೆ ಇವೆಲ್ಲ ಶಾರ್ಟ್ಕಟ್. ಆಯಿತಾ, ಅಗ್ಲಗ್ಲ ಸೈನ್ ಬರೆಯೋಕ್ಕಿಂತ 1/cos ಅಂತ ಬರ್ಕೋಬೋದು ಅಂತ. ನೆಕ್ಸ್ಟ್ ನೋಡಿ, ಇಲ್ಲಿ ಕೆಲವೊಂದು ಇವಿದೆ, ಸೈನ್ ಕಾಸ್ ಕೊಸಿಕೆಂಟ್ ಈಸ್ ಈಕ್ವಲ್ ಟು 1. ಆಯಿತಾ, ಇವೆರಡರ ಬದಲಾಗಿ ನಾವು 1 ಬರೀಬೋದು ಅಂತ. ಟ್ಯಾನ್ ಟೀಟಾ ಕಾಟ್ ಟೀಟಾ ಈಸ್ ಈಕ್ವಲ್ ಟು 1, ಕಾಸ್ ಟೀಟಾ ಸೆಕೆಂಡ್ ಟೀಟಾ ಈಸ್ ಈಕ್ವಲ್ ಟು 1. ಸೊ ಇದು ಸ್ವಲ್ಪ ಡೌಟ್ ಇರುತ್ತೆ ನಿಮಗೆ. ಸೊ ಇನ್ನೊಂದಿದೆ, ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಿಮ್ಗೆ ಈಸಿ ಆಗುತ್ತೆ. ನೋಡಿ, ಟ್ಯಾನ್ ಅಂತ ಇದೆ. ಟ್ಯಾನ್ ಪ್ರತಿ ಸರಿ ಟ್ಯಾನ್ ಅಂತಾರೆ, ನಮ್ಮ ಈಕ್ವೇಷನ್ ದೊಡ್ಡದಾಗ್ತಾ ಹೋಗುತ್ತೆ. ಆಯಿತಾ, ಈಕ್ವೇಷನ್ ಚಿಕ್ಕದಾಗಿ ಮಾಡ್ಕೋಬೇಕು ಅಂದರೆ ಟ್ಯಾನ್ ಇರೋ ಜಾಗದಲ್ಲಿ sin/cos ಅಂತ ಬರ್ಕೋಬೋದು, ಕಾಟ್ ಅಂತ ಇರೋ ಜಾಗದಲ್ಲಿ cosecant/secant. ಸೊ ಇವೆಲ್ಲ ನಾನು ಬಿಡಿಸಿ ಹೇಳಲಿಕ್ಕಾಗಲ್ಲ, ನೀವೇ ಅರ್ಥ ಮಾಡ್ಕೋಬೇಕು, ಅಂದರೆ ನೀವೇ ಕಲ್ತ್ಕೋಬೇಕು ಇದನ್ನು. ಆಯಿತಾ, ಕೋಸಿಕೆಂಟ್ ಇರೋದನ್ನು 1/sin ಅಂತ ತೊಗೋಬೋದು, ಸೀಕೆಂಡ್ನ 1/cos ಅಂತ ತೊಗೋಬೋದು, ಕಾಟ್ನ 1/tan. ಇದೆಲ್ಲ ಶಾರ್ಟ್ಕಟ್ಸ್. ನೆಕ್ಸ್ಟ್ ಬಂದಿದೆ ನೋಡಿ, ಇದು ಬಿಗ್ ಪಾರ್ಟ್. ಆಯಿತಾ, ಇದನ್ನಂತೂ ನಾವು ಕಲೀಲೇಬೇಕು. ಫಸ್ಟ್ PU ಅಲ್ಲಿ ಹೋಗ್ತಾ ಇದು ಡಿಗ್ರಿ ಚೇಂಜ್ ಆಗ್ತಾ ಡಿಗ್ರಿ ಚೇಂಜ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 90 ಡಿಗ್ರಿ ಇದೆ ಅಂದರೆ 120 ಡಿಗ್ರಿ ಹಂಗೆ ಹೋಗ್ತಾ ಇರುತ್ತೆ. ಬಟ್ ನಮ್ಮ ಕ್ಲಾಸ್ 10ಗೆ ಇಷ್ಟೇ ನೀಡೆಡ್. ಆಯಿತಾ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅವೆಲ್ಲ. ಸೈನ್ 0, ಸೊ 30 ಡಿಗ್ರಿಗೆ 1/2, 45 ಡಿಗ್ರಿಗೆ 1/√2, 60 ಡಿಗ್ರಿಗೆ √3/2, 90 ಡಿಗ್ರಿಗೆ 1. ಈ ರೀತಿ ಇವನ್ನೆಲ್ಲದನ್ನು ಕೂಡ ನಾವು ಪ್ರಾಕ್ಟೀಸ್ ಮಾಡಬೇಕು. ಈಸಿ ಟ್ರಿಕ್ಕೆ ಹೇಳ್ಕೊಡ್ತೀನಿ ನೋಡಿ, ಇಲ್ಲಿ ಕೂಡ ನೆನ್ಪಿಟ್ಕೊಳ್ಲಿಕ್ಕೆ. ಸೊ ಸೈನಿಗೆ ಏನಿರ್ತದೋ ಅವೆಲ್ಲ ಕಾಸಿಗೆ ರೆಸಿಪ್ರೋಕಲ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ಸೈನಿಗೆ 90 ಡಿಗ್ರಿ ಏನಪ್ಪ ನೋಡಿ, ಇಲ್ಲಿ ಬಂತು. ಓಕೆನಾ, ಇಲ್ಲಿ √3/2 ಇರೋದು ಇಲ್ಲಿ ಬಂತು. ಎಲ್ಲ ಹಿಂಗೆ ಉಲ್ಟಾ ಬರ್ಕೋಬೇಕು. ಇವಾಗ ಫಾರ್ ಎಕ್ಸಾಂಪಲ್ 1 2 3 4 5 ಅಂತ ಬರ್ಕೊಂಡ್ರೆ ಉಲ್ಟಾ ಬರ್ಕೊಡ್ರಿ, 5 4 3 2 1 ಅಷ್ಟೇ. ಅಂದರೆ ರೆಸಿಪ್ರೋಕಲ್. ಆಯಿತಾ, ಇವೆರಡು. ಟ್ಯಾನಿಗೆ ಮಾತ್ರ ಚೇಂಜ್ ಆಗಿರುತ್ತೆ. ಓಕೆನಾ, ಟ್ಯಾನಿಗೆ ನೋಡಿ, ಟ್ಯಾನಿಗೆ ಇದು ರೆಸಿಪ್ರೋಕಲ್, ಟ್ಯಾನಿಗೆ ಕಾಟ್ ರೆಸಿಪ್ರೋಕಲ್. ಆಯಿತಾ, ಸೀಕೆಂಟ್ಗೆ ಇದು ರೆಸಿಪ್ರೋಕಲ್.
ಅಷ್ಟೇ, ಎಲ್ಲ ರೆಸಿಪ್ರೋಕಲ್ ಇರುವಂಥದ್ದು. ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡಿ, ಇದು ಒಂಥರ ತುಂಬ ಇಂಪಾರ್ಟೆಂಟ್. 2 ಮಾರ್ಕ್ಸಿಗೆ ಬರಲ್ಲ ಯೂಶ್ವಲಾಗಿ, ಆರ್ 3 ಅಥವಾ 4 ಮಾರ್ಕ್ಸಿಗೆ ನಮಗೆ ಯೂಸ್ ಆಗುತ್ತೆ ಇದು, ಆಯಿತಾ. ಆವಾಗ ನಾವು ಸ್ವಲ್ಪ ಚೇಂಜ್ ಮಾಡೋದಿರುತ್ತೆ, ಅದೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ, ಆಯಿತಾ. ಇವಾಗ ನಿಮಗೇನೋ ಐಡಿಯಾ ಬರ್ಬೋದು, ಯಪ್ಪ ಏನಪ್ಪ ಇದು ಈ ಥರ ಇದೆ, ಏನೂ ಮಾಡೋಕ್ಕಾಗಲ್ಲ, ಕಲೀಲೇಬೇಕು. ಸೊ sin square theta plus cos square theta is equal to 1 plus tan square theta is equal to secant square theta, cot square theta plus 1 is equal to cosecant square theta. ಸೊ ಇಷ್ಟನ್ನು ನೀವು ಕಂಠಪಾಠ ಆಗಬೇಕು. ಸೊ ಏನೂ ಮಾಡಲಿಕ್ಕಾಗಂಗಿಲ್ಲ ಈ ಲೆಸನಲ್ಲಿ. ಆಲ್ಮೋಸ್ಟ್ ಆಲ್ ಎಲ್ಲ ಕೂಡ ಫಾರ್ಮುಲಾ ಬೇಸ್ಡ್. ಫಾರ್ಮುಲಾ ಪಕ್ಕ ಆಗಿದ್ದರೆ ಪಕ್ಕಾ ಔಟ್ ಆಫ್ 5 ಮಾರ್ಕ್ಸ್ ಪಕ್ಕ ನಿಮಗೆ ಸಿಕ್ಕೇ ಸಿಗುತ್ತೆ, ಆಯಿತಾ. ಸೊ ಇಷ್ಟು ವಿಡಿಯೋದಲ್ಲಿ ಸ್ವಲ್ಪ ಇಂಟ್ರಡಕ್ಷನ್ ನೋಡಿ. ನೆಕ್ಸ್ಟ್ ಬರೋ ವಿಡಿಯೋ ಅಷ್ಟೊತ್ತಿಗೆ ನೀವು ಇಷ್ಟೆಲ್ಲ ಪಕ್ಕ ಆಗಿದ್ದರೆ ನೆಕ್ಸ್ಟು ಎಕ್ಸಸೈಸ್ ಡೆಡ್ ಈಸಿ ಆಗುತ್ತೆ. ನಿಮ್ಮಷ್ಟು ಈಸಿಯಾಗಿ ಸಾಲ್ವ್ ಮಾಡೋರು ಇನ್ಯಾರೂ ಇರಲ್ಲ, ಆಯಿತಾ. ಸೊ ಟ್ರಸ್ಟ್ ಮೀ, ಹಾಗಾಗಿ ಇದನ್ನೆಲ್ಲದನ್ನು ಕೂಡ ಕಲೀರಿ. ಇದನ್ನು ಕಲಿಯೋದ್ರಿಂದ ನಿಮ್ಮ ನೀವು ಮಾಡೋ ಎಕ್ಸಸೈಸು ಕೂಡ ತುಂಬ ಈಸಿ ಆಗುತ್ತೆ. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂಥ ವೀಡಿಯೋದಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ. ಎಕ್ಸ್ಪೆಷಲಿ ಈ ಲೆಸನಲ್ಲಿ 3 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾರೆ. 3 ಮಾರ್ಕ್ಸ್ಗೆ ಪ್ರೂವ್ ದಟ್ ಕ್ವಶನ್ ಕೇಳ್ಬೋದು. ಸೊ ಹಂಗಾಗಿ ಕೇಳ್ತಾರೆ, ಪ್ರೂವ್ ದಟ್ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಆ ಕ್ವಶನ್ಸ್ ತುಂಬ ಇಂಪಾರ್ಟೆಂಟು. ಸೊ ಹಂಗಾಗಿ ಅದ್ರದ್ದು ನಿಮಗೆ ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಐ ಥಿಂಕ್ ನೋಡಿ, ನಾವು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಚೆಕ್ ಮಾಡ್ತು ಅಂತಂದರೆ ಇದ್ರ ಬೇಸಸ್ ಮೇಲೆ ಕೇಳಿಲ್ಲ ಅಂತ ಕಾಣ್ತದೆ. ಬಟ್ ಕೇಳಿಲ್ಲ, MCQ ಅಲ್ಲಿ ಯಾವುದೇ ರೀತಿಯಾಗಿ ಕೇಳಿಲ್ಲ. ಬಟ್ ಓಕೆ, ನೋ ಪ್ರಾಬ್ಲಮ್. ಬಟ್ 3 ಮಾರ್ಕ್ಸ್ಗೆ ಅವ್ರು ನಮಗೇನು ಕೇಳಿದ್ದಾರೆ ನೀವು ಅಬ್ಸರ್ವ್ ಮಾಡ್ಬೋದು. ನಿಮ್ಗೆ ತೋರಿಸ್ತೀನಿ ನೋಡಿ, ಈ ರೀತಿ ಪ್ರೂವ್ ದಟ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇದೇನು ಕಷ್ಟ ಅಲ್ಲ, ತುಂಬ ಈಸಿ, ಆಯಿತಾ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ತುಂಬ ಲಾಂಗ್ ಆದಂತಹ ವಿಡಿಯೋ ಇದು. ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ. ಥ್ಯಾಂಕ್ ಯು.